ಸಾಕಷ್ಟು ಟ್ವಿಸ್ಟ್ ಅನ್ನ ಪಡ್ಕೊಳ್ಳುತ್ತಾ ಈ ಒಂದು ಕೇಸ್. ಹೊಸ ಜಾಗಕ್ಕೆ ಎಸ್ಐಟಿ ಟೀಮ್ ಅನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ ಆ ವ್ಯಕ್ತಿ ಮುಸುಕುಧಾರಿ. ಹೊಸ ಸ್ಥಳಗಳ ಗುರುತು ಪತ್ತೆಗೆ ಮುಂದಾಯ್ತಾ ಹಾಗಾದ್ರೆ ಎಸ್ಐಟಿ? ಗೋಂಕ್ರತಾರ್ ಕಾಡಿನಲ್ಲಿ ಶೋಧಕ್ಕೆ ಹೊರಟಿದೆ. ಧರ್ಮಸ್ಥಳದಿಂದ 2 ಕಿಲೋಮೀಟರ್ ದೂರ ಇರತಕ್ಕಂತಹ ಒಂದು ಪ್ರದೇಶ. ಆ ಪ್ರದೇಶ ಪದ್ಮಲತಾ ಮನೆಯ ಬಳಿಯ ಪ್ರದೇಶ. ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಇರುವಂತಹ ಒಂದು ಪ್ರದೇಶ. ಆ ಪ್ರದೇಶಕ್ಕೆ ಎಸ್ಐಟಿ ಟೀಮ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಈ ವ್ಯಕ್ತಿ. ಹೊಸ ಜಾಗಕ್ಕೆ ಎಸ್ಐಟಿ ಟೀಮ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೊಸ ಜಾಗಗಳನ್ನ ಇವತ್ತು ಗುರುತು ಮಾಡ್ತಾರಾ ನೋಡಿ. ಇಡೀ ಟೀಮ್ ಅನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು ಹೊಸ ಜಾಗಕ್ಕೆ. ಆ ಹೊಸ ಜಾಗದಲ್ಲಿ ಈಗ ಬೇರೆ ಬೇರೆ ಗುರುತು ಮಾಡಿ ಅಲ್ಲೂ ಅಗಿತಾರಾ? ಇಷ್ಟರವರೆಗೆ ವೀಕ್ಷಕರೇ 13 ಜಾಗಗಳನ್ನ ಗುರುತಿಸಿ ಆಗಿದೆ. ಅದರಲ್ಲಿ 13ನೇ ಪಾಯಿಂಟ್ ಅನ್ನ ಇನ್ನೂ ಅಗೆದಿಲ್ಲ. ಆದ್ರೆ ಇಷ್ಟರವರೆಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ ಒಂದು ಕಡೆ ಒಂದಷ್ಟು ಮೂಳೆ ಸಿಕ್ಕಿದೆ. ಸೊ ಇದೀಗ ಮತ್ತಷ್ಟು ಹೊಸ ಜಾಗಗಳನ್ನ ತೋರಿಸೋದಕ್ಕೆ ನಿಗೂಢ ವ್ಯಕ್ತಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಎಸ್ಐಟಿ ಟೀಮ್ ಅನ್ನ. ಸೊ ಅಲ್ಲಿ ಏನಾದ್ರೂ ಸಿಗತ್ತಾ? ಇನ್ನಷ್ಟು ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ತಾರಾ? ಈಗ ಹೇಗಾಗಿದೆ ಅಂದ್ರೆ ಆತ 50 ಕಡೆ ತೋರಿಸಿದ್ರು ಕೂಡ 50 ಕಡೆ ಅಗದು ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ತನಿಖೆಗೆ ಅದು ಬೇಕಾಗತ್ತೆ. ನೋಡಿ, ಬೋಳಿಯಾರ್ನ ಗೋಂಕ್ರತಾರ್ ಬಳಿಯ ಕಾಡ್ನಲ್ಲಿ ಒಂದಷ್ಟು ಜಾಗಗಳನ್ನ ಆತ ತೋರಿಸ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲಿ ಬೇರೆ ಬೇರೆ ಶವಗಳನ್ನ ಹೂತಿದ್ದೀನಿ ತಾನು ಅಂತ ಆತ ಹೇಳ್ತಾ ಇದ್ದಾನೆ. ಆ ವ್ಯಕ್ತಿಯನ್ನ ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಯಾವ ರೀತಿ ಅಧಿಕಾರಿಗಳನ್ನ ಕರ್ಕೊಂಡು ಆತ ಹೋಗ್ತಾ ಇದ್ದಾನೆ. ಇಲ್ಲೆಲ್ಲ ಹುಗ್ದಿದ್ದೀನಿ ಅಂತ ಹೇಳೋದಕ್ಕೆ ಆತ ಹೇಳ್ತಾ ಇರ್ತಕ್ಕಂಥದ್ದು ಇವೆಲ್ಲ ದೌರ್ಜನ್ಯಕ್ಕೆ ಅತ್ಯಾಚಾರಕ್ಕೆ ಈಡಾದಂತಹ ಶವಗಳು ಅಂತ. ಆದ್ರೆ ಗ್ರಾಮ ಪಂಚಾಯತಿ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಸಿಕ್ಕಿರ್ತಕ್ಕಂಥ ಯಾವುದೇ ಅನಾಥ ಶವಗಳೇನಿದ್ದಾವೆ ಅದಕ್ಕೆಲ್ಲ ರೆಕಾರ್ಡ್ಸ್ ಇದೆ. ಗ್ರಾಮ ಪಂಚಾಯತಿ ವತಿಯಿಂದ ಕೆಲವೊಮ್ಮೆ ಹೂಳುವಾಗಲೂ ಕೂಡ ಈತ ಭಾಗಿಯಾಗಿದ್ದಾನೆ ಅದರಲ್ಲಿ ಅಂತ. ಅದಕ್ಕೆ ಈತನೇ ಗ್ರಾಮ ಪಂಚಾಯತಿಗೆ ತಾನು ಹೆಣ ಹೂತಿರುವುದರ ವಿಚಾರವಾಗಿ ತನಗೆ ಲೆಕ್ಕ ಬರಬೇಕು, ದುಡ್ಡು ಬರಬೇಕು ಅಂತ ಕೇಳಿ ಬರೆದಿರ್ತಕ್ಕಂಥ ಅಥವಾ ಪೊಲೀಸರ ಕಡೆಯಿಂದ ಬರೆಸಿರ್ತಕ್ಕಂಥ ಪತ್ರ ಕೂಡ ರಿಪಬ್ಲಿಕ್ಗೆ ಲಭ್ಯವಾಗಿದೆ. ಈಗೇನು ಹಾಗಾದ್ರೆ ಹೊಸ ಜಾಗಗಳಲ್ಲಿ ಈತ ತೋರಿಸ್ತಾ ಇರುವಂತಹ ಜಾಗಗಳಲ್ಲಿ ಅಗೆದಾಗ ಮೂಳೆ ಸಿಗಬಹುದಾ? ಮೂಳೆ ಸಿಕ್ಕರೆ ಅದು ಯಾರದ್ದು? ಅದು ಅಧಿಕೃತವಾದ ಶವವ ಅಥವಾ ಅನಧಿಕೃತವಾದ ಶವವ ಅಥವಾ ಯಾರಿಗೂ ಗೊತ್ತಿಲ್ಲದೆ ಇರೋ ಯಾವುದೋ ಒಂದು ಅನಾಥ ಶವವ? ಏನದು? ಯಾರು ಹುಗ್ದಿರ್ತಕ್ಕಂಥದ್ದು? ಈತನೇ ಹುಗ್ದಿರೋದು ಹೌದಾ? ಈತನೇ ಹುಗ್ದಿದ್ರೆ ಎಷ್ಟನೇ ಇಸ್ವಿಯಲ್ಲಿ? ಅದು ದಾಖಲಾಗಿದೆಯಾ ಗ್ರಾಮ ಪಂಚಾಯತಿನಲ್ಲಿ? ಅದರ ಡೀಟೇಲ್ಸ್ ದಾಖಲಾಗಿದೆಯಾ ಇಲ್ವಾ? ದಾಖಲಾಗಿಲ್ಲ ಅಂತಂದ್ರೆ ಈತ ಯಾಕೆ ಹುಗ್ದ? ಯಾಕೆ ಪೊಲೀಸರ ಗಮನಕ್ಕೆ ತರಲಿಲ್ಲ? ಈತನ ಜೊತೆ ಇನ್ಯಾರಿದ್ರು? ಯಾರೋ ಬೆದರಿಸಿದ್ರು ಅಂತಾದ್ರೆ ಅವರ ಹೆಸರನ್ನ ಈಗ ಪೊಲೀಸರಿಗೆಲ್ಲ ಡೀಟೇಲ್ಸ್ ಕೊಡ್ಬೋದಲ್ವಾ? ಹೌದಾ ಬೆದರಿಸಿದ್ದು? ಅದಕ್ಕೇನು ಸಾಕ್ಷ್ಯ? ಯಾಕೆ ಬೆದರಿಸಿದ ಕೂಡಲೇ 25-30 ವರ್ಷ ಬಿಟ್ಟು ಬಂದು ಈಗ ಹೇಳ್ತಾ ಇದ್ದಾನೆ ಪೊಲೀಸರ ಎದುರು? ಹೀಗೆ ಸಾವಿರಾರು ಪ್ರಶ್ನೆಗಳಿದ್ದಾವೆ ಈ ಪ್ರಕರಣದಲ್ಲಿ. ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಎಸ್ಐಟಿಯ ದಿಕ್ಕು ತಪ್ಪಿಸ್ತಾ ಇದ್ದಾನ ಈ ಅನಾಮಿಕ ಅನ್ನುವಂತ ಪ್ರಶ್ನೆ ಕೂಡ ಹೇಳುತ್ತೆ. ಯಾಕಂತಂದ್ರೆ ಸುಮ್ಮನೆ ಹೇಳದಲ್ಲೆಲ್ಲ ಆಗಿತಾ ಹೋದ್ರೆ ಹೇಗೆ ಅನ್ನೋ ಪ್ರಶ್ನೆ. ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಧರ್ಮಸ್ಥಳದ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಬರ್ತಾ ಇದೆಯಾ ಅನ್ನುವಂಥದ್ದು? ಹೊಸ ಜಾಗಗಳನ್ನ ಈತ ತೋರಿಸ್ತಾ ಇದ್ದಾನ? ಯಾಕೆ ಪದ್ಮಲತಾ ಅವರ ಮನೆಯ ಬಳಿಯೇ ಕರ್ಕೊಂಡು ಹೋಗ್ತಾ ಇದ್ದಾನೆ? ಈ ಹಿಂದೆ ನಡೆದಿರ್ತಕ್ಕಂತಹ ದೌರ್ಜನ್ಯದ ಅತ್ಯಾಚಾರದ ಪ್ರಕರಣಗಳು ಯಾವ್ದಾದ್ರು ಇದಾವ ಅಧಿಕೃತವಾಗಿ ದಾಖಲಾಗಿರ್ತಕ್ಕಂಥದ್ದು? ಈತ ತಾನು ಹೇಳ್ತಾ ಇರುವಂತಹ ಆ ಶವಗಳು ಹೂತಿದ್ದೇನೆ ಅಂತ ಹೇಳ್ತಾ ಇದ್ದಾನಲ್ಲ, ಅವೆಲ್ಲ ಯಾರದ್ದು, ಏನಾಗಿದೆ ಆ ಮಾಹಿತಿನ ಕೂಡ ಕೊಡ್ತಾ ಇದ್ದಾನ? ಏನೆಲ್ಲ ಅಪ್ಡೇಟ್ ಇದೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ಇವತ್ತು ಬೆಳಗ್ಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಒಂದು ಬಲ್ಲ ಮೂಲಗಳಿಂದ ಸಿಕ್ಕಂತಹ ಮಾಹಿತಿಯನ್ನು ಆಧರಿಸಿ ಬ್ರೇಕ್ ಅನ್ನ ಮಾಡಿದ್ದ ಸುದ್ದಿ ಇವತ್ತು 13ನೇ ಪಾಯಿಂಟ್ಗೆ ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ. ಅದನ್ನು ಹೊರತುಪಡಿಸಿ ಮುಸುಕುಧಾರಿ ವ್ಯಕ್ತಿ ಬೇರೆ ಬೇರೆ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡಿ ಅಂತೇಳಿ ಸೂಚಿಸ್ತಾನೆ ಅನ್ನೋ ಮಾಹಿತಿ ಬೆಳಗ್ಗಿಂದಲೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಅನ್ನ ಮಾಡ್ತಾ ಇತ್ತು. ಈಗ ಆ ಸುದ್ದಿ ಕೂಡ ಸತ್ಯ ಆಗಿದೆ. ಪ್ರಮುಖವಾಗಿ ಇವತ್ತು ಬೆಳಗ್ಗೆ 10 ಗಂಟೆ 20 ನಿಮಿಷಕ್ಕೆ ಬರುವಂತಹ ಮುಸುಕುಧಾರಿ ವ್ಯಕ್ತಿ ಅಲ್ಲಿಂದ ನೇರವಾಗಿ ಎಸ್ಐಟಿ ಕಚೇರಿ ಒಳಗಡೆ ಹೋಗ್ತಾನೆ.
ಅಲ್ಲಿಂದ ಆತನನ್ನ ಕರ್ಕೊಂಡು ಬಂದು ಧರ್ಮಸ್ಥಳದ ಕಡೆಗೆ ಹೊರಡ್ತಾರೆ. ಎಲ್ಲರೂ ಕೂಡ ಅಂದುಕೊಂಡಿದ್ರು 13ನೇ ಪಾಯಿಂಟ್ಗೆ ಹೋಗ್ತಾರೆ ಅಂತೇಳಿ. ಆದ್ರೆ 13ನೇ ಪಾಯಿಂಟ್ಗೆ ಹೋಗೋದಿಲ್ಲ, ನೇರವಾಗಿ ಧರ್ಮಸ್ಥಳವನ್ನ ದಾಟಿ ಸುಮಾರು 2-3 ಕಿಲೋಮೀಟರ್ ದಾಟಿ ಹೋದ್ರೆ ಅಲ್ಲಿ ಬೋಳಿಯಾರ್ ಅನ್ನೋ ಒಂದು ಸ್ಥಳ ಸಿಗುತ್ತೆ. ಆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಅರಣ್ಯ ಪ್ರದೇಶದ ಒಳಗಡೆ SIT ತನಿಖಾ ತಂಡವನ್ನ ಕರ್ಕೊಂಡು ಹೋಗಿದ್ದಾನೆ. ಅಂದ್ರೆ ಅಲ್ಲಿ ಒಂದು ಪಾಯಿಂಟ್ ಅನ್ನ ತೋರಿಸೋದಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಶ್ರೀಲಕ್ಷ್ಮಿ ನೋಡಿ, ಇನ್ನು 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಂಡಿಲ್ಲ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಜಾಗವನ್ನ ತೋರಿಸೋದಕ್ಕೆ ಆತ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಾ, ಅಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತಾ ಅನ್ನುವ ಮಾಹಿತಿ ಇನ್ನಷ್ಟು ಲಭ್ಯವಾಗಬೇಕು. ಆದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವತ್ತು ಇನ್ನೂ ಉಳಿದ 4 ಸ್ಥಳಗಳನ್ನ ತೋರಿಸ್ತೀನಿ ಅಂತ ಆತ SIT ಮುಂದೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾನೆ. ಹಾಗಾಗಿ SIT ತನಿಖಾ ತಂಡ ಕೂಡ ಆತನ ಮನವರಿಗೆ ಪುರಸ್ಕರಿಸಿ ಆತ ತೋರಿಸುವಂತಹ ಜಾಗಕ್ಕೆ ತೆರಳುತ್ತದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಈಗ ಬೋಳಿಯಾರನ್ನ ಪ್ರದೇಶದ ಬಳಿ ಅರಣ್ಯದ ಒಳಗಡೆ ಆತನನ್ನ ಕರ್ಕೊಂಡು SIT ತನಿಖಾ ತಂಡ ಕೂಡ ಹೋಗಿದೆ. ನೋಡಿ, ಪ್ರಮುಖವಾಗಿ 100 ಶವಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಹೂತಿಟ್ಟಿದ್ದೀನಿ ಅಂತೇಳಿ ಆತನೇ ಕೊಟ್ಟಿರುವಂತಹ ಮಾಹಿತಿಯನ್ನು ಆಧರಿಸಿ 13 ಪಾಯಿಂಟ್ಗಳನ್ನ ಮಾಡಲಾಗಿತ್ತು. ಇನ್ನೂ ಅತಿ ಹೆಚ್ಚು ಪಾಯಿಂಟ್ಗಳಿದೆ, ಅದನ್ನು ಕೂಡ ತೋರಿಸುವುದಾಗಿ ಒಂದು ಕಡೆ ಗಿರೀಶ್ ಭಟ್ಟನ್ ಅವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡುವ ಸಂದರ್ಭದಲ್ಲಿ ಅದನ್ನು ಹೇಳ್ತಾರೆ. ಇನ್ನು 50 ಪಾಯಿಂಟ್ಗಳಿದೆ, ಆ ಒಂದು ಫೇಸ್ 2 ನಲ್ಲಿ ಅದೆಲ್ಲವನ್ನು ಕೂಡ ತೋರಿಸ್ತೀವಿ ಅಂತ ಕೂಡ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಅವರು ಮಾತಾಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಈ ಒಂದು ಫೇಸ್ 2 ಅಂದ್ರೆ 2ನೇ ಹಂತಕ್ಕೆ ಬಂದು ತಲುಪಿದ್ಯಾ ಈ ಉತ್ಖನನ ಕಾರ್ಯ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. 13ನೇ ಪಾಯಿಂಟ್ ಅಲ್ಲಿ ಇವತ್ತು ಉತ್ಖನನ ನಡೀಬೇಕಿತ್ತು, ಆದ್ರೆ ಅಲ್ಲಿ GPR ಎಕ್ಸ್ಪರ್ಟ್ ಗಳ ಸಂಪರ್ಕದಲ್ಲಿರುವಂತಹ SIT ತನಿಖಾ ತಂಡ ಇನ್ನು ಮಾತುಕತೆಯ ಹಂತದಲ್ಲಿದ್ದಾರೆ. ಹಾಗಾಗಿ ಅಲ್ಲಿ ಮಾತುಕತೆ ಪೂರ್ಣಗೊಂಡ ಬಳಿಕ GPR ಎಕ್ಸ್ಪರ್ಟ್ ಗಳನ್ನ ಕರ್ಕೊಂಡ್ಬಂದು ಆ ಒಂದು 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆದ್ರೆ ಇವತ್ತು GPR ಎಕ್ಸ್ಪರ್ಟ್ ಗಳು ಬಾರದ ಕಾರಣ ಇನ್ನು ಮಾತುಕತೆಯ ಹಂತದಲ್ಲೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಆತನನ್ನ ಕರ್ಕೊಂಡು ಆತ ಹೇಳಿದಂತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಈಗ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಅದಕ್ಕೆ ಪೂರಕವಾದಂತೆ ದೃಶ್ಯಾವಳಿಯಲ್ಲಿ ಕೂಡ ನಾವಿಲ್ಲಿ ಗಮನಿಸಬಹುದು. ನೋಡಿ, ಈ ಒಂದು ಬೋಳಿಯಾರನ್ನ ಪ್ರದೇಶದಲ್ಲಿ ಆತ ಅರಣ್ಯ ಪ್ರದೇಶದ ಒಳಗಡೆ ಕರ್ಕೊಂಡು ಹೋಗಿದ್ದಾನೆ. ಅದೇ ರಸ್ತೆಯ ಮಾರ್ಗದಲ್ಲೂ ಕೂಡ ಪದ್ಮಲತಾ ಅವರ ನಿವಾಸಕ್ಕೂ ಕೂಡ ಹೋಗುವುದು ಅಂತೇಳಿ ಅಲ್ಲಿನ ಕೆಲ ಸ್ಥಳೀಯರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಶ್ರೀಲಕ್ಷ್ಮಿ, ರೈಟ್. ನಾಗೇಂದ್ರ ಬಾಬು, ಇನ್ನು ಹಾಗಾದ್ರೆ ಆತ ತೋರಿಸಿದಲ್ಲೆಲ್ಲ SIT ಸಾಕಷ್ಟು ಟ್ವಿಸ್ಟ್ ಅನ್ನ ಪಡ್ಕೊಳ್ಳುತ್ತಾ ಈ ಒಂದು ಕೇಸ್. ಹೊಸ ಜಾಗಕ್ಕೆ SIT ಟೀಮ್ ಅನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ ಆ ವ್ಯಕ್ತಿ, ಮುಸುಕುಧಾರಿ. ಹೊಸ ಸ್ಥಳಗಳ ಗುರುತು ಪತ್ತೆಗೆ ಮುಂದಾಯ್ತಾ ಹಾಗಾದ್ರೆ SIT? ಗೋಂಗ್ರತಾರ್ ಕಾಡಿನಲ್ಲಿ ಶೋಧಕ್ಕೆ ಹೊರಟಿದೆ. ಧರ್ಮಸ್ಥಳದಿಂದ 2 ಕಿಲೋಮೀಟರ್ ದೂರ ಇರತಕ್ಕಂತಹ ಒಂದು ಪ್ರದೇಶ. ಆ ಪ್ರದೇಶ ಪದ್ಮಲತಾ ಮನೆಯ ಬಳಿಯ ಪ್ರದೇಶ, ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಇರುವಂತಹ ಒಂದು ಪ್ರದೇಶ. ಆ ಪ್ರದೇಶಕ್ಕೆ SIT ಟೀಮ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಈ ವ್ಯಕ್ತಿ. ಹೊಸ ಜಾಗಕ್ಕೆ SIT ಟೀಮ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೊಸ ಜಾಗಗಳನ್ನ ಇವತ್ತು ಗುರುತು ಮಾಡ್ತಾರಾ? ನೋಡಿ, ಇಡೀ ಟೀಮ್ ಅನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು ಹೊಸ ಜಾಗಕ್ಕೆ. ಆ ಹೊಸ ಜಾಗದಲ್ಲಿ ಈಗ ಬೇರೆ ಬೇರೆ ಗುರುತು ಮಾಡಿ ಅಲ್ಲೂ ಅಗಿತಾರ. ಇಷ್ಟರವರೆಗೆ ವೀಕ್ಷಕರೇ 13